ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್. ಇವತ್ತು ನಮ್ಮೂರಲ್ಲಿ ಬಸ್ ಸ್ಟ್ರೈಕ್ ಆಗ್ತಾ ಇದ್ದಿದ್ದರಿಂದ ಪ್ರಿನ್ಸಿಪಲ್ ರಜಾ ತಗೊಳ್ಳಿ ಅಂದಿದ್ರು. ಆದರೂ ಕೂಡ 2,000 ಕೊಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ವೈ? ಬಿಕಾಸ್ ಮ್ಯಾಥ್ಸ್ ಕ್ಲಾಸ್ ಈಸ್ ಇಂಪಾರ್ಟೆಂಟ್. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ನಾಯಿ ಸಿಕ್ತು. ಅದ್ರ ಹತ್ರ ಹೋಗಿ ಪೈಥಾಗೋರಸ್ ಥಿಯರಮ್ ಕೇಳಿದೆ. ಲಾಸ್ಟಿಗೆ ನಿಂಗೆ ಏನೂ ಗೊತ್ತಿಲ್ಲ, ನನ್ನ ಹತ್ರ ಟ್ಯೂಷನಿಗೆ ಬಾ ಅಂತ ಸರಿಯಾಗಿ ಬೈದು ಬಂದೆ. ಕ್ಲಾಸಿಗೆ ಎಂಟ್ರಿ ಆಗ್ತಾನೆ ಮಾತಾಡ್ತಿದ್ದವ್ರನ್ನ, ಬಬಲ್ ಗಮ್ ತಿಂತಿದ್ದವ್ರನ್ನ, ID ಕಾರ್ಡ್ ಇಲ್ಲದೆ ಇರೋರನ್ನ ಎಲ್ರೂ ಬೆಂಚ್ ಮೇಲೆ ನಿಲ್ಲಿಸ್ದೆ. ಕ್ಲಾಸಲ್ಲಿ ಈಸಿ ಇರೋ ಒಂದು ಪ್ರಾಬ್ಲಮ್ ಮಾಡಿಸಿ ಇನ್ನೆರಡು ಕಷ್ಟದ ಪ್ರಾಬ್ಲಮ್ನ ಅವ್ರಿಗೆ ಮಾಡಕ್ಕೆ ಬಿಟ್ಟೆ. ಈ ಲೆಕ್ಕದ ಫೈನಲ್ ಆನ್ಸರ್ ಹೆಂಗೆ ಬಂತು ಅಂತ ಕೇಳಿದವ್ರಿಗೆಲ್ಲ ಇದೇ ನಿಮಗೆ ಹೋಮ್ವರ್ಕು, ನಾಳೆ ಇದ್ರ ಲಾಜಿಕ್ ತಿಳ್ಕೊಬಂದು ಹೇಳಿ ಅಂದೆ. ಅಷ್ಟರಲ್ಲೊಬ್ಬ ಹುಡುಗ ಈ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂದ. ಇದೇ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅವನ್ನ ಸುಮ್ಮನಾಗಿಸ್ದೆ. ಸೈಕಲ್ ಗ್ಯಾಪಲ್ಲಿ 4 ಜನ ಹುಡುಗಿರು ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತೀವಿ ಅಂತಂದರು. ನೀವು ಬೇಕಂದರೆ ಹೋಗಿ, ನಾನೊಂದು ವಾರದ ಅಟೆಂಡೆನ್ಸ್ ಕಟ್ ಮಾಡ್ತೀನಿ ಅಂತಂದೆ. ಬಾಯಿ ಮುಚ್ಕೊಂಡು ಹೋಗಿ ಕೂತ್ಕೊಂಡ್ರು. ಅಷ್ಟರಲ್ಲೊಬ್ಳು ಹುಡುಗಿ ನನಗೆ ಗೊತ್ತಿಲ್ದಿರೋ ಒಂದು ಕ್ವಶನ್ ಕೇಳಿದ್ಲು. ನಾನು ಅವಾಗ ಟಾಪರ್ ಹುಡುಗಿನ ಎದ್ದೇಳಿಸಿ ಅವಳ ಬಾಯಿಂದ ಉತ್ತರ ಹೇಳಿಸ್ದೆ. ಲಾಸ್ಟಿಗೆ ಅವಳಿಗೆ ಚಪ್ಪಾಳೆ ಹಾಕ್ಸಕ್ಕೆ ಮರೀಲಿಲ್ಲ. ಬೆಲ್ ಹೊಡೆದ್ರು. ಅದ್ರ ಮೇಲೆ 10 ನಿಮಿಷ ಎಕ್ಸ್ಟ್ರಾ ಕ್ಲಾಸ್ ಮಾಡಿ PT ಪಿರಿಯಡು, ಕ್ರಾಫ್ಟ್ ಪಿರಿಯಡು ಎಲ್ಲ ಪಿರಿಯಡಲ್ಲೂ ನಾನೇ ಬರ್ತೀನಿ ಅಂತ ಹೇಳೋರ್ಟೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡೈಲಿ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. A+B² ಫಾರ್ಮುಲಾ ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಲೇಬೇಡಿ.